ಬಾಗಲಕೋಟೆ ಜಿಲ್ಲೆ ಹುನಗುಂದ ಮತ್ತು ಇಳಕಲ್ಲ ಉಭಯ ತಾಲೂಕಗಳ ತಾಲೂಕಾ ಆಡಳಿತ, ತಾಲೂಕಾ ಪಂಚಾಯತ ಹಾಗೂ ಹಾಲುಮತ ಸಮಾಜಿವರುಗಳ ಸಂಯುಕ್ತಾಶ್ರಯದಲ್ಲಿ ಹಾಗೂ ಶ್ರೀ ಎಸ್.ಆರ್.ಕೆ ಪ್ರತಿಷ್ಠಾನ ಇಳಕಲ್ಲ ವತಿಯಿಂದ ಸುಮಾರು 8 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕೊಡಮಾಡಿದ ಶ್ರೀಕನಕದಾಸರ ಕಂಚಿನ ಪುತ್ಥಳಿಯ ಲೋಕಾರ್ಪಣೆ ಹಾಗೂ ದಾಸಶ್ರೇಷ್ಠ ಕನಕದಾಸರ 537ನೇ ಜನ್ಮದಿನೋತ್ಸವದ ಬಹಿರಂಗ ವೇದಿಕೆ ಸಮಾರಂಭವು ದಿನಾಂಕ ನವೆಂಬರ್ 22, 2024 ರಂದು ಮಧ್ಯಾಹ್ನ 1 ಗಂಟೆಗೆ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಹಾಗೂ ಶ್ರೀ ಬಸವರಾಜದೇವರು ಮತ್ತು ಶ್ರೀ ರೇವಣ ಸಿದ್ದೇಶ್ವರ ಗುರುವಿನರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಹುನಗುಂದ ಮತಕ್ಷೇತ್ರದ ಶಾಸಕ ವಿಜಯಾನಂದೆಸ್ ಕಾಶಪ್ಪನವರರ ಅಧ್ಯಕ್ಷತೆಯಲ್ಲಿ ಇಳಕಲ್ಲ ತಾಲೂಕಿನ ಚಿಲ್ಲಾಪುರ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಜರುಗಿತು. ಮೊದಲಿಗೆ ಶ್ರೀಕನಕದಾಸರ ಭಾವಚಿತ್ರದ ಮೆರವಣಿಗೆಯು ಶ್ರೀರಾಮಲಿಂಗೇಶ್ವರ ದ್ವಾರದ ಬಾಗಿಲನಿಂದ ಗ್ರಾಮದವರೆಗೆ ಮುತ್ತೈದೆರು ಕುವರಿಯರಿಂದ ಕುಂಭಮೇಳ, ಭಾಜಾಭಜಂತ್ರಿ, ಡಿಜೆ ಮತ್ತು ಡೊಳ್ಳುವಾದ್ಯ ಮೇಳ, ಕಲಾತಂಡ ಮೇಳ, ಪಟಾಕಿ ಸಿಡಿತದ ಅಬ್ಬರದಲ್ಲಿ ಹಾಗೂ ಸಮಸ್ತ ತಾಲೂಕಿನ ಗುರುಹಿರಿಯರು ಗಣ್ಯಮಾನ್ಯರುಪಸ್ಥಿತಿಯಲ್ಲಿ ತಲುಪಿ ಶ್ರೀಕನಕದಾಸರ ಪುತ್ಥಳಿಯ ಲೋಕಾರ್ಪಣೆಯು ಸಂಭ್ರಮ ಸಡಗರದಿಂದ ಜರುಗಿತು. ನಂತರ ಜರುಗಿದ ವೇದಿಕೆ ಸಮಾರಂಭದಲ್ಲಿ ಮುಖಂಡರಾದ ವಿಜಯ ಮಹಾಂತೇಶ ಗದ್ದನಕೇರಿರು, ಪ್ರಾಸ್ತಾವಿಕ ಪರ, ಬಾಗಲಕೋಟೆ ಕ್ಷೇತ್ರದ ಶಾಸಕ ಎಚ್.ವೈ. ಮೇಟಿರು ಉದ್ಘಾಟನೆ ಪರ, ಕುಷ್ಟಗಿ ಕ್ಷೇತ್ರದ ಶಾಸಕ ದೊಡ್ಡನಗೌಡೆತ್ ಪಾಟೀಲರು, ಶ್ರೀದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಪರ ಹಾಗೂ ಮಾಜಿ ಶಾಸಕ ಎಸ್.ಜಿ. ನಂಜಯ್ಯನ ಮಠರು ಹಾಗೂ ಮುಖಂಡರಾದ ಶಶಿಕಾಂತಗೌಡ ಪಾಟೀಲ, ಗಂಗಾಧರ ದೊಡ್ಡಮನಿಯರು ಅತಿಥಿಗಳ ಪರ ಹಾಗೂ ಶಾಸಕ ಕಾಶಪ್ಪನವರರು ಅಧ್ಯಕ್ಷೀಯ ಪರ ಹಾಗೂ ಶ್ರೀಗಳು ಆಶೀರ್ವಚನ ಪರ ಮಾತನಾಡಿ, ಅಗರ್ಭ ಶ್ರೀಮಂತ ಮತ್ತು ವಿಜಯನಗರ ಸಾಮ್ರಾಜ್ಯದ ಸಾಮಂತರ ವಂಶಸ್ಥರಲ್ಲಿ ಜನ್ಮತಾಳಿ ತಾನು ಶ್ರೀಮಂತರಾದರೆ ಸಾಲದು, ಜನತೆಯ ಹೃದಯ ಶ್ರೀಮಂತಗೊಳ್ಳಬೇಕೆಂಬ ಮಹಾದಾಸೆಯಿಂದ ಅಂದುಜಾತಿ ವ್ಯವಸ್ಥೆಯಲ್ಲಿ ಶೂದ್ರರ ಶೋಚನೀಯ ಪರಿಸ್ಥಿತಿಯನ್ನು ಹಾಗೂ 12ನೇ ಶತಮಾನದಲ್ಲಿ ಬಸವಣ್ಣನವರು ಹಾಗೂ 16ನೇ ಶತಮಾನದಲ್ಲಿ ಶ್ರೀದಾಸರು ಜಾತೀಯತೆ ವಿರುದ್ಧ ಹೋರಾಡಿ ಖಂಡಿಸಿ ಪ್ರಶ್ನಿಸುತ್ತಾ ಜಾತಿ ಮತಪಂಥವನ್ನು ಮೀರಿ ಬೆಳೆದವರಾಗಿದ್ದಾರೆ. ಆದರೆ ಇಂದು ಒಂದು ಮತ ಪಂಥಕ್ಕೆ ಜೋತು ಬಿದ್ದು ಸಮಾಜದಲ್ಲಿ ಅಶಾಂತಿ ಹರಡಲಾಗುತ್ತಿದೆ. ಹಾಗಾಗಿ ಅದನ್ನು ಹೋಗಲಾಡಿಸಿ ಸಮಾಜದಾಂಕು ಡೊಂಕಗಳನ್ನು ತಿದ್ದಿ ಒಂದು ಜಾತಿಗೆ ಸೀಮಿತವಾಗಿಸದೆ ಇಡೀ ಮಾನವ ಕುಲಕ್ಕೆ ಸಮ ಸಮಾಜದ ನಿರ್ಮಾಣಕ್ಕೆ ಶ್ರೀದಾಸರ ತತ್ವ ಆದರ್ಶಗಳನ್ನು, ಕೀರ್ತನೆಗಳ ಮೌಲ್ಯವನ್ನು ಇಡಿಮನ ಕುಲಕ್ಕೆ ತಿಳಿಪಡಿಸುವ ಆಚರಣೆ ನಮ್ಮದಾಗಬೇಕೆಂದು ಕಿವಿಮಾತುಗಳು ಪ್ರಸ್ತಾಪವಾದವು. ಏತನ್ಮಧ್ಯೆ ಕುರಬ ಸಮಾಜದವರು ಹೆಂಡ ಕುಡಿದು ಡೊಳ್ಳು ಬಾರಿಸಿ ಅಪವಿತ್ರಗೊಳಿಸುವ ಮತ್ತು ಕ್ಷುಲ್ಲಕ ಜಗಳವಾಡಿ ಪ್ರಕರಣ ದಾಖಲಾಗುವ ಹಾಗೂ ದಿವಂಗತ ಸಚಿವರಾದ ಎಸ್.ಆರ್. ಕಾಶಪ್ಪನವರರು 1989 ರಲ್ಲಿ ಹುನಗುಂದ ಪಟ್ಟಣದಲ್ಲಿ 3 ಎಕರೆ ನಿವೇಶನ ಪಡೆಯಲು 1 ಲಕ್ಷ ರೂಪಾಯಿಗಳು ನೀಡಿದನ್ನು ಸ್ಮರಿಸುತ್ತಾ ಪ್ರಸ್ತುತ ಶಾಸಕರು ವ್ಯಕ್ತಿಗತವಾಗಿ ದೇಣಿಗೆ ನೀಡಿದಿರುವ ಬಗ್ಗೆ ಪ್ರಶ್ನೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ಹಾಗೂ 30 ವರ್ಷಗಳು ಗತಿಸಿದರೂ ಸಹ ಒಂದು ಇಟ್ಟಿಗೆಯನ್ನು ಇಡಲಾಗಿಲ್ಲ. ಜೊತೆಗೆ ನಮ್ಮ ಸಮಾಜದ ಮುಖ್ಯಮಂತ್ರಿ ಇರುವಾಗ ಎಂದಾದರೂ 3 ಎಕರೆ ಜಮೀನಲ್ಲಿ ಭವನ ನಿರ್ಮಾಣ ಮತ್ತು ಸರ್ವ ಸಮಾಜದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವಸತಿ ನಿಲಯ ಕಲ್ಪಿಸುವ ಬಗ್ಗೆ ಏಕೆ ಯೋಚಿಸಬಾರದೆಂದು ವಿಶೇಷವಾಗಿ ಮುಖಂಡ ಗದ್ದನಕೇರಿಯರು ಭಾವಾವೇಶದಲ್ಲಿ ತಮ್ಮ ಆಕ್ರೋಶ ಹೊರಹಾಕಿದರು. ನಂತರ ಶಾಸಕ ವಿಜಯಾನಂದ ಕಾಶಪ್ಪನವರರು ಸರ್ವರನ್ನೂ ಒಳಗೊಂಡ ಮಾಡಿದ ಅಭಿವೃದ್ಧಿಪರ ಕಾರ್ಯಗಳನ್ನು ಅತಿಥಿಗಳು, ಶ್ರೀಗಳು ಮುಕ್ತಕಂಠದಿಂದ ಶ್ಲಾಘಿಸಿದರು. ನಂತರ ಶಾಸಕ ಕಾಶಪ್ಪನವರರು ಮಾತನಾಡಿ ತಮ್ಮ ಮತ್ತು ವಿರೋಧ ಪಕ್ಷಗಳ ನಾಯಕರೊಂದಿಗಿನ ಬಾಂಧವ್ಯ ಸ್ಮರಿಸಿ ಇಂದು ಕಂಚಿನ ಮೂರ್ತಿಯ ಪ್ರತಿಷ್ಠಾಪನೆಯ ಕಾರಣವನ್ನು ಬಿಚ್ಚಿಟ್ಟರು. ನಂತರ ಈ ದೇಶಕ್ಕಾಗಿ ತ್ಯಾಗ, ಬಲಿದಾನ ಮಾಡಿದ ಎಲ್ಲ ಮಹಾತ್ಮರು, ಸೂಫಿ ಸಂತರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ಆಚರಣೆಯನ್ನು ಮಾಡಿದಾಗ ಮಾತ್ರ ನಾವು ನಿಜವಾದ ಭಾರತೀಯರಾಗುತ್ತವೆ ಎಂದು ಪ್ರತಿಪಾದಿಸಿದರು. ನಂತರ ಶೀಘ್ರದಲ್ಲಿಯೇ ಇಲಾಳ ಗ್ರಾಮದಲ್ಲಿ ರಾಯಣ್ಣನ ಪ್ರತಿಮೆ ಹಾಗೂ ಸೋಳೆಬಾವಿ ಗ್ರಾಮದಲ್ಲಿ ಚೆನ್ನಮಾಜಿ ಮತ್ತು ಸಂಗೋಳಿ ರಾಯಣ್ಣರ ಪ್ರತಿಮೆಗಳ ಸ್ಥಾಪಿಸುವುದಾಗಿ ಘೋಷಿಸಿದರು. ನಂತರ ವೇದಿಕೆ ಮುಖಾಂತರ ಕುರಬ ಸಮಾಜವು ವೇದಿಕೆಯಲ್ಲಿ ಬೇಡಿಕೆ ಇರಿಸಿದ ಹುನಗುಂದ ಪಟ್ಟಣದಲ್ಲಿರುವ 3 ಎಕರೆ ಸ್ಥಳದಲ್ಲಿ ಭವನ ನಿರ್ಮಾಣ ಮತ್ತು ವಿದ್ಯಾರ್ಥಿಗಳ ವಸತಿ ನಿಲಯದ ಅಭಿವೃದ್ಧಿಗೆ ಅದು ಎಷ್ಟೇ ಅನುದಾನವಿದ್ದರೂ ಸಹ ಬೆಳಗಾವಿ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳಿಂದ ಶಾಸಕ ಎಚ್.ವೈ. ಮೇಟಿರು ಜೊತೆಯಾಗಿ ತಂದೆ ತರುತ್ತೇವೆ ಎಂದು ಘೋಷಿಸಿದರು. ಜೊತೆಗೆ ಯಾವುದೇ ಸಮಾಜದ ಬೇಡಿಕೆಗಳಿದ್ದರೂ ಸಹ ಈಡೇರಿಸುವ ಭರವಸೆ ನೀಡಿದರು. ನಂತರ ಎಲ್ಲ ದಾರ್ಶನಿಕರ ಜಯಂತಿಗಳನ್ನು ಗ್ರಾಮೀಣ ಮಟ್ಟದಲ್ಲಿ ಆಚರಿಸುವ ಹಾಗೂ ರಾಜ್ಯಾದ್ಯಂತ ಕಾರ್ಯಕ್ರಮ ಸ್ವರೂಪವನ್ನು ಕೊಂಡೊಯ್ಯುವ ಆಶಯವನ್ನು ವ್ಯಕ್ತಪಡಿಸಿ ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೆ
ತಾಲೂಕಾ ಆಡಳಿತಗಳಿಗೆ ಧನ್ಯವಾದಗಳು ಸಲ್ಲಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಮುಖಂಡರಾದ ಬಸವರಾಜ ಹಲ್ಪಿ, ದೇವಪ್ಪ ಡಂಬಳ, ನೀಲಪ್ಪ ತಪೇಲಿ ಹಾಗೂ ಉಭಯ ತಾಲೂಕುಗಳ ತಹಶೀಲ್ದಾರರಾದ ನಿಂಗಪ್ಪ ಬಿರಾದಾರ, ಎಸ್ಬಿ ಕೂಡಲಗಿ, ತಾಲೂಕು ಪಂಚಾಯತ ಕಾರ್ಯನಿರ್ವಾಹಕಾಧಿಕಾರಿಗಳಾದ ಮುರಳೀಧರ ದೇಶಪಾಂಡೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಜಸ್ಮೀನ ಕಿಲ್ಲೇದಾರರು ಹಾಗೂ ಉಭಯ ತಾಲೂಕುಗಳ ನಗರಸಭೆ ಮತ್ತು ಪುರಸಭೆ ಅಧ್ಯಕ್ಷರು, ಸದಸ್ಯರು ವೇದಿಕೆ ಅಲಂಕರಿಸಿದರೆ ಶ್ರೀಕಾಂತಾವೀನರು ವೇದಿಕೆ ಹಂಚಿಕೊಂಡಿದ್ದರು. ಹಾಗೂ ಕಾರ್ಯಕ್ರಮದಲ್ಲಿ ಮುಖಂಡರಾದ ವೀರೇಶ್ ಉಂಡೋಡಿ, ಉಭಯ ತಾಲೂಕಿನ ಸರ್ವ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್, ಬ್ಯೂರೋ ರಿಪೋರ್ಟ್ ಚಿಲ್ಲಾಪುರ. ಗಣ್ಯರು ಮಾತ್ರ ಸರ್ಕಾರಿ ನಿಯಮ ಶಿಷ್ಟಾಚಾರದ ಮೇರೆಗೆ ಶ್ರೀ ಎಚ್.ವೈ. ಮೇಟಿ ಸಾಹೇಬರು ಪುತ್ಥಳಿಯನ್ನ SRK ಪ್ರತಿಷ್ಠಾನ ವತಿಯಿಂದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾನ್ಯ ಶ್ರೀ ವಿಜಯ ಕಾಶಪ್ಪ ಸಾಹೇಬರು, ಕುಷ್ಟಗಿಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ H. ಪಾಟೀಲ್ ಸಾಹೇಬರು, ಹಾಗೆ ಪರಮ ಪೂಜ್ಯರಾಗಿರ್ತಕ್ಕಂಥ ಬಸವರಾಜ ದೇವರವರು, ಚಿತ್ರದುರ್ಗದ ಪರಮ ಪೂಜ್ಯರು, ಸರೂರಿನ ಸಾಹೇಬರು ಹಾಗೂ ತಾಲೂಕು ಆಡಳಿತದ ಎಲ್ಲ ಹಿರಿಯ ಅಧಿಕಾರಿಗಳು ಸೇರಿಕೊಂಡು ಇವತ್ತು ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಕಾರ್ಯಕ್ರಮ ತಮಗಾಗಿರತಕ್ಕಂಥ ಆಸನದಲ್ಲಿ ತಾವು ಆಸನರಾಗಬೇಕು. ತದನಂತರ ಬಾಗಲಕೋಟೆ ಜಿಲ್ಲೆಯ ಹಿರಿಯ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನ ಮಾಡುತ್ತಿದ್ದ ಕಾರ್ಯಕ್ರಮವನ್ನ ಪತ್ರಕರ್ತರಾಗಿರ್ತಕ್ಕಂಥ ಹಾಗೆ ಸುಲ್ಕಾಸರವರು, ಮಂಡ್ಯಸರವರು ಎಲ್ಲರೂ ಕೂಡ ಮಲ್ಲಣ್ಣ ಪಲ್ಲೆದ್ರವರು ಸೇರಿಕೊಂಡು ಕನಕದಾಸರ ಭಾವಚಿತ್ರಕ್ಕೆ ಗೌರವ ಸಮರ್ಪಣೆಯನ್ನ ಮಾಡಬೇಕೆಂದ ವಿಜಯ ಕಾಶಪ್ಪನವರು ಸಾಹೇಬರು ರುಮಾಲನ್ನ ತೊಡಿಸಿ ಕಂಬಳಕ ಇನ್ನೋರ್ವ ಆತ್ಮೀಯ ಸಹೋದರ ಸಮಾಜಗಳ ಸಹೋದರರು ಪ್ರೀತಿಪೂರ್ವಕವಾಗಿ ದೊಡ್ಡ ಕಾಶಪ್ಪನವರು ಸಾಹೇಬರ ಸಮಕಾಲೀನರಾಗಿದ್ದುಕೊಂಡಂತ ಎಲ್ಲ ಸಮಾಜಗಳ ಮನಸ್ಸನ್ನು ಗೆದ್ದುಕೊಂಡು ಹಾಲು ಮತದ ಮಾನ್ಯ ಸಮ್ಮುಖದಲ್ಲಿ ಮಾನ್ಯ ಸೈಡ್ ಸೇರ್ಬೇಕು. ದಯವಿಟ್ಟು ಮಾನ್ಯ ನಂಜೇಗೌಡ ಸಾಹೇಬರು ಎಲ್ಲರೂ ಕೂಡ ಪ್ರೀತಿ ಪುರುಷದ ಭಂಡಾರವನ್ನ ಪಕ್ಕದ ಹಿರಿಯ ಜೀವಿಗಳಿಗೆ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯ SRK ಪ್ರತಿಷ್ಠಾನದ ವತಿಯಿಂದ ಪೂಜೆ
ರೇಷ್ಮೆ ರುಮಾಲನ ಸುತ್ತ ಶ್ರೀ SG ನಂಜಾಯ್ಮಠ್ ಸಾಹೇಬ್ರು ನೋಡ್ರಿ ಸರ್, ನಂಜಾಯ್ಮಠ್ ಸಾಹೇಬ್ರ ನೋಡಿರ್ತೀವಿ. ಇವತ್ತ ರೇಷ್ಮೆ ರುಮಾಲ ನೋಡುವಂತ ದೇವರ powerful to get the peace second ಸಮಾಜದ ಎಷ್ಟು ಸುಪುತ್ರ ನಡೆಸಿಕೊಂಡಿರ್ತಕ್ಕಂಥ ಮಾನ್ಯ ಶ್ರೀ ವಿಜಯಾನಂದ ಕಶ್ಯಪ್ನವರ ಸಾಹೇಬರಿಗೆ ಜಾತಿ ವ್ಯವಸ್ಥೆಯ ಸಂದರ್ಭದಲ್ಲಿ ಶೂದ್ರನ್ನ ಒಳಗೆ ಕೂಡ ಬಿಡ್ಗಳಕ್ಕೆ ಇರ್ತಕ್ಕಂಥ ಸಂದರ್ಭದಲ್ಲಿ ಪರಮಾತ್ಮನ ಅಪ್ಪಣೆ ಮೇಲೆ ಬಹಳ ಶೂರನಾಗಿರ್ತಕ್ಕಂಥ ಶಕ್ತಿವಂತನಾಗಿರ್ತಕ್ಕಂಥ ಕನಕದಾಸರು ಸಂತರಾಗಿ ಏನು ಸಂದರ್ಭದಲ್ಲಿ ಅವತ್ತು ಒಂದು ಅಂದರೆ ಜಾತಿ ವ್ಯವಸ್ಥೆಯನ್ನ ಬಹಳ ಪ್ರಖರವಾಗಿತ್ತು. ಆ ಸಂದರ್ಭದಲ್ಲಿ ಒಳಗೂ ಕೂಡ ಬಿಡುಗಡೆಗೆ ಇದ್ದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಜಾತಿಯನ್ನು ಪ್ರಶ್ನಿಸಿ ಬಹಳಷ್ಟು ವಿಷಯಗಳು ನಮ್ಗೆ ಹೇಳ್ತಕ್ಕಂಥ ನಾವು ಕೇಳ್ತೇವೆ. ಕುಲವೇ ಅಂತಕ್ಕಂಥದ್ದು ಇರ್ಬೋದು, ಕುಲವೆಂದು ಹೊಡೆದಾಡಿದಿರಿ, ನಿಮ್ಮ ಕುಲದ ನೀರು ಏನಾದರೂ ಬಲ್ಲಿರ ಅಂತಕ್ಕಂಥದ್ದು ಇರ್ಬೋದು, ಹೋಗೇನು ಅಂತಕ್ಕಂಥ ಪ್ರಶ್ನೆಯನ್ನು ಮಾಡಿರ್ತಕ್ಕಂಥ ಹೀಗೆ ಅನೇಕ ವಿಚಾರಗಳನ್ನು ಪ್ರಶ್ನೆ ಮಾಡಿ ಈ ಸಮಾಜದ ಸುಧಾರಣೆಗಾಗಿ ಭಕ್ತ ಕನಕದಾಸರು ಅವತ್ತು ಶ್ರಮಿಸಿರ್ತಕ್ಕಂಥದ್ದು ನಾವು ನೆನಪು ಮಾಡಿಕೊಳ್ತೇವೆ. 537ನೇ ಜಯಂತ್ಯೋತ್ಸವ ಇಷ್ಟು ದಿವಸ ಆದರೂ ಕೂಡ ಅವರು ನಮ್ಮ ಮತ್ತೆ ಜೀವಂತವಾಗಿದ್ದಾರೆ ಅಂತಕ್ಕಂಥದ್ದು ನಾವು ಭಾವನೆ ಮಾಡಿಕೊಳ್ಬೇಕಾಗ್ತದೆ. ಬಹುಶಃ ಕನಕದಾಸರು ಅಷ್ಟೇ ಅಲ್ಲ, ಕನಕದಾಸರ ಆದಿಯಾಗಿ ಬಸವೇಶ್ವರರು ಇರ್ಬೋದು, ಅಂತರು ಮಹಾಂತರು ಎಲ್ಲೂ ಕೂಡ ಈ ಸಮಾಜ ಸುಧಾರಣೆ ಆಗಬೇಕು, ಜಾತಿಯ ಜಾಡ್ಯತೆ ಹರಿದು ಹೋಗಬೇಕು, ಒಟ್ಟಾರೆ ಮನುಕುಲ ಭಾಳ ನೆಮ್ಮದಿಯ ಬದುಕನ್ನು ಬದುಕಬೇಕು ಅಂತಕ್ಕಂಥದ್ದನ್ನು ಮಹಾತ್ಮರ ಜಯಂತ್ಯೋತ್ಸವ ಸಮಾರಂಭದಲ್ಲಿ ನಾವು ಇವತ್ತಿದ್ದೇವೆ ಅಂತಕ್ಕಂಥದ್ದು ನಿಜವಾಗ್ಲೂ ಭಾಳ ಸಂತೋಷ ಆಗ್ತದೆ. ಅಲ್ಲ, ಪೂಜ್ಯ ನನ್ನ ತಂದೆಯವರು ಮತ್ತು ಅವರ ತಂದೆಯವರು ಕಾಶ್ಯಪ್ ಸಾಹೇಬರು ಭಾಳ ಅನ್ಯೂನ್ಯತೆಯಿಂದ ಬದುಕಿರ್ತಕ್ಕಂಥವ್ರು. ಇವತ್ತು ಅವ್ರು ನಮ್ಮ ಮತ್ತೆ ಈಗ ಇಲ್ಲ, ಆದರೆ ಆ ಒಂದು ಪ್ರೀತಿ ವಿಶ್ವಾಸವನ್ನು ನಾವು ಕೂಡ ಉಳಿಸ್ಕೊಂಡು ಹೋಗ್ತೇವೆ ಅಂತಕ್ಕಂಥದ್ದನ್ನು ನಾನು ತಮ್ಮ ಮುಂದೆ ಹೇಳಕ್ಕೆ ಬಯಸ್ತೇನೆ. ಬಹುಶಃ ಅದು ಮುಂದುವರೆದ ಭಾಗವಾಗಿ ವಿಜಯಾನಂದ ಕಾಶ್ಯಪ್ನ ಹುಲಿ ಅಂತ ಹೇಳಿದ್ರೆ ಸಾಲದು, ಇದು ಹೆಬ್ಬುಲಿ ಅಂತಿದ್ದಾಗಿದೆ ಅಂತಕ್ಕಂಥ ಮಾತನ್ನು ಯಾವತ್ತಾದಿರಲಿ ನಾನು ನೋಡ್ಕೊಳ್ತೀನಿ ಹೋಗುವಂತಕ್ಕಂಥ ಈಗ ನೋಡಿದೆ ನಾನು ಬರ್ತಾ ಕೇಳ್ಕೊಂಡ ಇಲ್ಲ ಬಡವರ ಮೇಲೆ ಭಾಳ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ಅದು ವಿಜಯಾನಂದ ಕಾಶ್ಯಪ್ನವರು ಅಂತಕ್ಕಂಥದ್ದು ನಾವು ಯಾರು ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ. ಇವತ್ತು ಕೇಳಿ 10 ಕನಕದಾಸ ಮೂರ್ತಿಗಳನ್ನು ನಾನು ಆ ಫೌಂಡೇಶನ್ ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಬಹುಶಃ ಓಟ್ ಹಾಕ್ಸಿದ ಮೇಲೆ ಸಮಾಜ ಮರಿತಕ್ಕಂಥ ಭಾಳ ಜನ ಇರ್ತಾರೆ. ಆದರೆ ಅದು ಮರಿದೇನೆ ಒಂದು ಕಡೆ ನಾವೆಲ್ಲರೂ ಕೂಡ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತಕ್ಕಂಥ ತುಡಿತಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನಾನು ವಿಜಯಾನಂದ ಕಾಶ್ಯಪ್ನವ್ರು ಕಂಡೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಯಸ್ತೇನೆ. ಯಾವತ್ತೂ ಕೂಡ ಅವರು ಒಂದಾಗಿ ಯಾವತ್ತೂ ಕೂಡ ತಮ್ಮ ರಾಜಕೀಯ ಜೀವನವನ್ನು ಮಾಡಿರ್ತಕ್ಕಂಥವ್ರು ನಮ್ಮ ಹಿರಿಯರು, ಅವರ ಮಾರ್ಗದರ್ಶನ ನಾವೆಲ್ಲರೂ ಕೂಡ ಇವತ್ತು ನಡೀತೇವೆ. ಅವರ ಮಾರ್ಗದರ್ಶನ, ಅವರ ಪ್ರೀತಿ ಆಶೀರ್ವಾದ ಯಾವತ್ತೂ ಕೂಡ ಇರಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಅಂತ ಹೇಳಿದ್ರೆ ಅದು ತಾಯಿ ಮಗನ ಸಂಬಂಧ ಅಂತಕ್ಕಂಥದ್ದು. ಬಹುಶಃ ನೀವೆಲ್ಲೇ ಅವರಿಗೆ ಜಾತಿ ಬಗ್ಗೆ ಮಾತಾಡೋದು ತಪ್ಪು ತಿಳ್ಕೊಳ್ಬಾರ್ದು, ಅನಿವಾರ್ಯ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಬಹುಶಃ ಅವತ್ತಿನ ವೀರನಾಡಿ ಕಿತ್ತೂರು ಚೆನ್ನಮ್ಮ ಮತ್ತು ರಾಯಣ್ಣ ಬಹುಶಃ ಒಂದೇ ಆಗಿರ್ಲಿಕ್ಕಿಲ್ಲ, ಅದು ಮಗನಿಗಿಂತ ಹೆಚ್ಚಾಗಿ ಆ ಸಂಸ್ಥಾನದ ಬಗ್ಗೆ ತುಳಿತಕ್ಕಂಥ ವ್ಯಕ್ತಿ ಯಾರಾದಿದ್ರೆ ಅದು ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥದ್ದು ನಾವು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಚೆನ್ನಮ್ಮಾಜಿ ಬದುಕುವಾಗ್ತಕ್ಕಂಥ ಸಂದರ್ಭದಲ್ಲಿ ಸಮುದಾಯವಿದ್ದಲ್ಲಿ ಜಯಂತಿಗಳು ನಡಿಬೇಕು, ಎಲ್ಲಿ ಸಮುದಾಯ ಇರುತ್ತೋ ಅಲ್ಲಿ ಜಯಂತಿಗಳು ನಡಿಬೇಕು ಅನ್ನುವಂಥ ಸದುದ್ದೇಶದಿಂದ ಚಿಲ್ಲಾಪುರ ಗ್ರಾಮದಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮ ಮಾಡಿವಿ. ಈ ಕಾರ್ಯಕ್ರಮದ ಯಶಸ್ಸು ನಿಮ್ಮನ್ನ ಕೂಡ ಐತಿ. ಯಾರ ಅತಿಥಿಗಳು ಬಂದ್ರೆ ಅವರಿಂದ ಹೋಗುದಲ್ಲ, ಇಲ್ಲಿ ಕಾರ್ಯಕ್ರಮ ನಡೆಯುತ್ತೆ, ಅಲ್ಲಿ ಊಟ ಮಾಡಕತ್ತೀರಿ ಬಾರ್ದು, ಇದನ್ನ ಅರ್ಥ ಮಾಡ್ಕೊಂಡ್ರೆ ಚಪ್ಪಾಳೆ ಹೊಡಿಬೇಡಿ. ಹಾಲು ಮತ್ತು ಸಮಾಜದ ಅಡಿಯಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮವನ್ನು ವಿಶಿಷ್ಟ ಮಾಡಬೇಕಂತ ಎಲ್ಲ ಪರಮ ಪೂಜ್ಯರನ್ನ ವಿಶೇಷವಾಗಿ ನೀವು ಆಮಂತ್ರಣ ಜಿಲ್ಲಾ ಪಂಚಾಯತ್ ಅತಿ ಸಮುದಾಯದ ನಾಯಕರನ್ನು ಆಹ್ವಾನ ಮಾಡಿವಿ. ನಾವಿಲ್ಲಿ ಪ್ರತಿಯೊಬ್ಬ ಪ್ರತಿನಿಧಿಗಳ ವೇದಿಕೆಯಲ್ಲಿ ಅವಕಾಶ ಕೊಟ್ಟೈತಿ. ಯಾಕಂದ್ರೆ ಜಾತಿಯನ್ನು ಮೀರಿದ ಕನಕನ ಜಯಂತಿ ದಿವಸ ಜಾತೀಯತೆ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ವೇದಿಕೆಯನ್ನು ಜಾತ್ಯತೀತ ಮಾಡಿವಿ. ನಾವಿಲ್ಲಿ ಜಾತ್ಯತೀತ ವೇದಿಕೆ ಅರ್ಥ ಪಡಿಬೇಕು ಅಂತಂದ್ರೆ ನಮ್ಮ ಜಾತ್ಯತೀತ ಮನಸ್ಸುಗಳು ವೇದಿಕೆಯಲ್ಲಿ ಇರಬೇಕು, ಮಾತುಗಳನ್ನ ಕೇಳಬೇಕು.
ಅತ್ಯಂತ ಈಗಲೂ ಕೂಡ ಕನಕನ ಸಂದೇಶ ಕಾಣಕತ್ತಿ. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣ ಜಾತಿಯನ್ನು ವಿರೋಧಿಸಿ ಜಾತ್ಯತೀತ ವಿವಾಹಗಳನ್ನು ಮಾಡಿಸಿ ಬಿಜ್ಜಳನ ಸೈನಿಕರಿಂದ ಅತ್ಯಂತ ಅಮಾನುಷವಾಗಿ ಟೀಕಿಸಲ್ಪಟ್ಟ. ಶತಮಾನದ ಜಾತಿ ವ್ಯವಸ್ಥೆ ಹೋಗಲಿಲ್ಲ. 16ನೇ ಶತಮಾನಕ್ಕೂ ಅದು ಮುಂದುವರಿತು. 16ನೇ ಶತಮಾನದಲ್ಲಿ ಕೂಡ ಕನಕದಾಸ ಮತ್ತೆ ಅದೇ ಜಾತೀಯತೆ ವಿರುದ್ಧ ಹೋರಾಡುವಂತ ಪ್ರಸಂಗ ಬಂತು. ಅವತ್ತು ಕನಕದಾಸನ ಪ್ರಶ್ನೆಗೆ ಇಂದಿಗೂ ಕೂಡ ಉತ್ತರ ಇಲ್ಲ. ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಅಂತ ಕನಕದಾಸ ಅಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಕುಲವೆಂದು ಹೊಡೆದಾಡದಿರಿ. ಮೆಟ್ಟದ ಭೂಮಿಗಳಿಲ್ಲ, ಅದು ಉನ್ನದ ವಸ್ತುಗಳಿಲ್ಲ. ಪುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅದು ಉನ್ನದ ವಸ್ತುಗಳಿಲ್ಲ. ಕಾಣಿಸಬಂದು ಹಿರಿದೇನು ಗುಟ್ಟು ಕಾಣಿಸಬಂದು ಹಿರಿದೇನು ನೆಟ್ಟಗೆ ಸರ್ವಜ್ಞನ ನೆನೆತಂಗ ಮನೋಜ ಕುಲವೆಂದು ಹೊಡೆದಾಡದಿರಿ. ತಾಯಿಲ್ಲವೇ ಜಲದ ಕುಲವನೇನಾದರೂ ಬಲ್ಲಿರ ಜಗದ ತೊಗುಳಿಯಂತೆ ಸ್ಥಿರವಲ್ಲವೀ ದೇಹ ಜಗದ ತೊಗುಳಿಯಂತೆ ಸ್ಥಿರವಲ್ಲವೀ ದೇಹ ನೆಲೆಯ ಅರಿತು ಕೀರ್ತಿಸುವನೆ ಕುಲವೆಂದು ಹೊಡೆದಾಡದಿರಿ. ಹರಿಯೇ ಸರ್ವೇಶ್ವರ ಹರಿಮಯವೆಲ್ಲವೆನುತ ತಿಳಿದು ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಹರಿಮಯವೆಲ್ಲವೆನುತ ತಿಳಿದು ಸಿರಿತಾಗಿ ನೆಲೆಯಾದಿ ಕೇಶವರಾಯನ ಸಿರಿತಾಗಿ ನೆಲೆಯಾದಿ ಕೇಶವರಾಯನ ಚರಣ ಕಮಲವ ಕೀರ್ತಿಸುವನೆ ಕುಲಜ ಚರಣ ಕಮಲವ ಕೀರ್ತಿಸುವನೆ ಕುಲಜ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಕುಲವೆಂದು ಹೊಡೆದಾಡದಿರಿ. ಕನಕದಾಸನ ಕಾಲಮಾನದಲ್ಲಿ ಕನಕದಾಸನ ಜೀವಿತಾವಧಿಯಲ್ಲಿ ಕನಕನನ್ನು ನಾವು ಅರ್ಥೈಸಿಕೊಳ್ಳುವುದು ಬಸವಣ್ಣನನ್ನು ನಾವು ಅರ್ಥೈಸಿಕೊಳ್ಳುವಲ್ಲಿ ಎಷ್ಟು ಎಡವಿದ್ದೇವೋ ಅದೇ ರೀತಿ ಕನಕನನ್ನು ಕೂಡ ಅರ್ಥೈಸಿಕೊಳ್ಳುವಲ್ಲಿ ಎಡವಿದ್ದೇವೆ. ಅಂದರೆ ನಮ್ಮ ಕಂಗಳ ಕನಸು ಕನಕ ಅಂದ್ರೆ ನಮ್ಮ ಕಂಗಳ ಕನಸು ನಾವು ಪಡೆದಿದ್ದಷ್ಟೇ ನನಸು ಅಂತ ಕರೀತಾರೆ ಒಬ್ಬ ಯುವಕರು. ಒಂದು ಆ್ಯಂಗಲ್ನಲ್ಲಿ ಮಾತ್ರ ನಾವು ಅರ್ಥೈಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ದಾಸರ ಮನೆಯ ದಾಸಿಯರ ಮಗ ನಾನು ದಾಸರ ಮನೆಯ ದಾಸಿಯರ ಮಗ ನಾನು ಅಂತ ಕನಕ ಹೇಳ್ತಾನ. ಅದು ಬಸವಣ್ಣನ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವಂಥ ಮಾತನ್ನು ನೆನಪಿಸಿಕೊಳ್ಳುತ್ತೇವೆ. ನನ್ನ ಈ ಕುಲದ ಕಟ್ಟಳೆಗೆ ಕಟ್ಟಿ ಹಾಕುವುದು ಎಷ್ಟರ ಮಟ್ಟಿಗೆ ಸರಿ? ಕನಕದಾಸರನ್ನ ಕುಲದ ಬಂಧನದಲ್ಲಿ ಬಂಧಿಸಿ ಇಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಕನಕದಾಸ ಕುರುಬರಿಗೆ ಮಾತ್ರ ಪೂಜ್ಯನೋ ಅನ್ನುವಂಥ ಪ್ರಶ್ನೆಗಳನ್ನು ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ. ಈಗ ಕನಕದಾಸರ ಇತಿಹಾಸವನ್ನು ತೆಗೆದಾಗ ಅವರಿಗೆ ಬಂದಂಥ ಧರ್ಮ ಸಂಕಟಗಳನ್ನು ಅರ್ಥೈಸಿಕೊಂಡಾಗ ಕನಕನ ಬಗ್ಗೆ ಇರುವಂಥ ಕಥೆಗಳನ್ನು ಉಪಕಥೆಗಳನ್ನು ಕೇಳಿದಾಗ ಕನಕನ ಹಿರಿಮೆಯ ಅರ್ಥ ಆಗುತ್ತೆ. ಯಾವ ವ್ಯಾಸರಾಯರಲ್ಲಿ ಕನಕದಾಸ ಅಭ್ಯಾಸ ಮಾಡ್ತಿರ್ಬೇಕಾದ್ರೆ ಒಂದು ಸಾರಿ ಗುರುಗಳು ಕೇಳ್ತಾರ, ಇಷ್ಟೆಲ್ಲ ನನ್ನ ಶಿಷ್ಯರು ನೀವಿಲ್ಲಿದ್ದೀರಿ, ಇದರಲ್ಲಿ ಸ್ವರ್ಗಕ್ಕೆ ಹೋಗುವವರು ಯಾರು ಅಂತ. ಮತ್ತಾರು ಸ್ವರ್ಗಕ್ಕೆ ಹೋಗಬಹುದು, ನೀವೇ ಶ್ರೇಷ್ಠ ಅಂತ ಉಳಿದಂತ ಎಲ್ಲ ಶಿಷ್ಯರು ಹೇಳ್ತಾರ. ಕನಕ ಸುಮ್ಮನೆ ಇರ್ತಾನೆ.
ಸುಮ್ಮನಿದ್ದಿ ಸ್ವರ್ಗಕ್ಕೆ ಹೋಗೋರು ಯಾರು ಅಂತ ಕೇಳಿದಾಗ ಕನಕದಾಸ ಹೇಳ್ದನ, ಸ್ವರ್ಗಕ್ಕೆ ನಾನು ಹೋದರೆ ಹೋದೇನು ಅಂತ. ನಾನು ಹೋದರೆ ಹೋದೇನು ಅಂದಾಗ ಎಲ್ಲ ಮಾಡ್ತಾರ. ಎಷ್ಟು ಅಹಂಕಾರ ಈ ಕನಕನಿಗೆ, ಎಷ್ಟು ಅಹಂಕಾರ ಈ ಕುರುಬನಿಗೆ. ವ್ಯಾಸರಾಯರಿರ್ಬೇಕಾದ್ರೆ ನಾನು ಹೋದರೆ ಹೋದೇನು ಅಂತ ಹೇಳ್ತಲ್ಲ ಗುರುಗಳೇ ಅಂತ ಹೇಳಿದಾಗ ವ್ಯಾಸರಾಯರು ಹೇಳ್ತಾರ, ಕನಕ ಹೇಳಿದ್ದು ಸರಿ ಇದೆ, ಕನಕ ಹೇಳಿದ್ದು ಸರಿ ಇದೆ. ಯಾಕೆ ಅದನ್ನು ವಿವರಿಸಿ ಕನಕನೇ ಹೇಳ್ತಾನೆ ಕೇಳ್ರಿ ಅಂದಾಗ ಕನಕದಾಸರು ಹೇಳ್ತಾರೆ, ನಿಜ, ಸ್ವರ್ಗಕ್ಕೆ ನಾನು 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 ಅನ್ನೋದು ಹೋದ್ರೆ ಸ್ವರ್ಗಕ್ಕೆ ಎಲ್ಲರೂ ಹೊಕ್ಕಾರ. ಈ ನಾನು ಅಂತ ಅಹಂಕಾರ ಹೋದ್ರೆ ಸ್ವರ್ಗಕ್ಕೆ ಎಲ್ಲರೂ ಹೊಕ್ಕಾರ ಅಂತದನ್ನು ಬಿಡಿಸಿ ಹೇಳಿದಾಗ ವ್ಯಾಸರಾಯರು ಎಲ್ಲ ಶಿಷ್ಯರಿಗೆ ಹೇಳ್ತಾರ, ಕನಕ ನನ್ನ ಕೆನಕಬೇಡಿ, ಕೆನಕಿ ತಿನುಕಬೇಡಿ ಅಂತ. ನನಗೆ ಗೌರವ ಐತಿ. ಈ ವೇದಿಕೆ ಮೇಲಿರುವಂತ ಎಲ್ಲ ಸಮುದಾಯಗಳನ್ನ ನಾನು ಗೌರವಿಸ್ತಾ ಹೇಳ್ತೇನೆ. ಎಲ್ಲಗಳಿಗಿಂತ ಹಾಲು ಮತಕ್ಕೆ ಅದರದೇ ಆದಂತ ಶ್ರೇಷ್ಠ ಇತಿಹಾಸ ಐತಿ, ಅತ್ಯಂತ ಪ್ರಾಚೀನ ಇತಿಹಾಸ ಐತಿ. ಅವರಿಗೆ ಒಂದು ಗೌರವ ಭಾವನೆ ಐತಿ. ಯಾವುದೇ ಮಂಗಲ ಕಾರ್ಯ ಆಗ್ಬೇಕಾದ್ರೆ ನಿಮ್ಮನ್ನು ಕರೆದು ಬಾಣಿಗೆ ಮಾಡಿಸ್ತಾರ, ನಿಮ್ಮ ಡೊಳ್ಳಿನಿಂದ ಕಾರ್ಯಕ್ರಮ ಆರಂಭ ಮಾಡ್ತಾರ. ಇದು ಹಾಲು ಮತಕ್ಕೆ ಎಲ್ಲ ಮತಗಳು ಕೊಟ್ಟಂತ ಕಾಣಿಕೆ, ಗೌರವ. ವಾದ್ಯ ಅಂತ, ಪೂಜ್ಯ ವಾದ್ಯ ಅಂತ ಕರಿತೀವಿ. ಆ ಡೊಳ್ಳನ್ನು ನಾವು ಎಣ್ಣೆ ಹೊಡೆದು ಬಾರಿಸಿದ್ರೆ ಆ ಡೊಳ್ಳಿಗೂ ಉಪಚಾರ, ಆ ನಮ್ಮ ಕುಲಕ್ಕೂ ಉಪಚಾರ ಅನ್ನೋದನ್ನ ಅರ್ಥ ಮಾಡಿಕೊಡ್ರಿ. ಡೊಳ್ಳು ಶಿವನ ವಾದ್ಯ, ಅದು ಡಮರುಗ ಶಿವನ ವಾದ್ಯ. ಅದು ಆ ಡಮರುಗ ಮತ್ತು ಡೊಳ್ಳನ್ನು ಬಡಿಬೇಕಾದ್ರೆ ನಾನು ಪವಿತ್ರ ಇರಬೇಕು. ಎಲ್ಲಿಗೆ ತನಕ ನಾನು ಪವಿತ್ರ ಇರ್ತೀನೋ ಅಂತ ಮಂಗಳ ವಾದ್ಯವನ್ನು ನುಡಿಸಲಿಕ್ಕೆ ನಾನು ಪವಿತ್ರ ಇರ್ತೀನಿ ಅಂತ ಅರ್ಥ ಮಾಡ್ಕೋಬೇಕು. ಇವತ್ತ ನೀವು ಬೇಕಾದ ತಿಳ್ಕೊರಿ, ಯಾಕಂದ್ರೆ ಇದ್ರ ಕನಿಷ್ಠರಾಗೋದು ಬೇಡ. ಒಂದ್ ಕಡೆ ನನಗೆ ಎಂ ಕಲಬುರ್ಗಿ ಅವ್ರ ಮಾತು ನೆನಪಾತು. ಹಾಗಾಗಿ ದೊಡ್ಡ ಹೇಳಿದ್ರು, ಲಿಂಗಾಯತ ಮತ್ತು ಕುರುಬರಲ್ಲಿ ಸಮನ್ವಯತೆ ಐತಿ ಅಂತ. ಅವ್ರು ಬಹಳ ಚಂದ ಒಂದು ಮಾತು ಹೇಳ್ತಾರ ಪೂಜ್ಯರೇ. ಒಂದು ಹೆಜ್ಜೆ ಮೇಲೆ ಬಂದ್ರ ಲಿಂಗಾಯತರ ಅಕ್ಕಾರ, ಕುರುಬರು ಒಂದು ಹೆಜ್ಜೆ ಮೇಲೆ ಬಂದ್ರೆ ಲಿಂಗಾಯತರ ಅಕ್ಕಾರ, ಲಿಂಗಾಯತರು ಒಂದು ಹೆಜ್ಜೆ ಕೆಳಗೆ ಬಂದ್ರೆ ಕುರುಬರು ಅಕ್ಕಾರ. ಜಾತಿಗಳು ನಾವೆಲ್ಲ ಉಂಟು. ಪಶುಪಾಲನೆ ನಮ್ಮ ಉದ್ಯೋಗ. ನಾವು ಕುರಿ ಕಾಯೋರು, ಲಿಂಗಾಯತರು ದನ ಕಾಯೋರು. ಯಾಕಂದ್ರೆ ಉದ್ಯೋಗ ಅದೇ ಅಲ್ಲ. ಆಗ ಮತ್ತೊಂದು ಘಟನೆ ಮಾತಾಡದೆ ಇದ್ರೆ ನಾನು ಆತ್ಮವಂತ. 30-35 ವರ್ಷಗಳ ಹಿಂದೆ ಹಾಲು ಮತ್ತು ಸಮಾಜ ಇನ್ನೂ ಅವಾಗ ಹುಣಗುಂದ ಇಳಕಲ್ ತಾಲೂಕು, ಹುಣಗುಂದ ತಾಲೂಕ ಇತ್ತು. ಹೆಸರುಗಳನ್ನು ಹೆಸರಿಸಬಹುದು. ಹಿಡಿದು ಲಿಂಗಪ್ಪ ಮುಕ್ಕಣ್ಣವರು, ಬಿಸಿನಾಳ್ ಅವರು, ಕಳ್ಳಿಗುಡ್ಡ ಯಲ್ಲಪ್ಪನವರು ಅದಕ್ಕೆ ಭೂದಾನ ಕೊಟ್ಟರು. ಅವ್ರನ್ನ ನೆನಬೇಕಾಗತ್ತೆ. ಆ ಒಂದು ಸಮಯದಲ್ಲಿ ನಮಗೆ ಸ್ವಲ್ಪ ರೊಕ್ಕ ಕಡಿಮೆ ಇದ್ದು, ನಾನು ಅವಾಗ ಸಣ್ಣವ, ನಮ್ಮ ಶಶಿ ಪಾಟೀಲ್ರು, ಅವಾಗ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ತಂದೆಯವರಾಗಿದ್ದಂತ SR ಕಾಶ್ಯಪ್ನವರು 1 ಲಕ್ಷ ರೂಪಾಯಿ ಕೊಟ್ಟರು. ಆಗಿನ ಕಾಲಕ್ಕೆ ಮಾಡಿದವ್ರನ್ನ ಎಲ್ಲೇ ಇದ್ರು ನೆನೆಸಬೇಕು. ಆ ಜಮೀನು ಖರೀದಿಯಾಗಿ ಸುಮಾರು 30 ವರ್ಷಗಳಾದರೂ ಕೂಡ ನಮ್ಮ ಜಮೀನದ ಮುಂದಿರುವಂತ ನಮ್ಮ ಸಹೋದರ ಸಮಾಜ ಗಾಣಿಗ ಸಮಾಜದವರು 2 ಅಂತಸ್ತಿನ ಸಮುದಾಯ ಭವನ ಕಟ್ಟಿದ್ರು. ನಮಗಿನ್ನೂ ಒಂದು ಇಟ್ಟಂಗಿ ಇಡು ಹೊನೆ ಬರಾಗಿಲ್ಲ ಅನ್ನೋದನ್ನ ಆತ್ಮವಿಮರ್ಶೆ ಮಾಡ್ಕೋಬೇಕು. ಇವತ್ತು ನನಗೆ ಎಷ್ಟು ನೋಡಿದ್ರೆ, ನಾನು ನಮ್ಮ ಸಾಹೇಬರ ಹತ್ರ ಯಾವಾಗ ಕುಂತಾಗ ಎಷ್ಟೋ ಜನ ಹಾಸ್ಟೆಲ್ ಸಿಗಲಿಲ್ಲ ಅಂತ ಹೊಳ್ಳಿ ಹೋಗ್ತೀರಿ. ಇರುವಂತ ಗೌರ್ಮೆಂಟ್ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ. ಓದಬೇಕು, ಹುಣಗುಂದಾಗ ಓದಬೇಕು, ಇಲ್ಕಲ್ಲಾಗ ಓದಬೇಕು ಅಂತ ಬಂದು ಹಾಸ್ಟೆಲ್ ಸಿಗಲಾರ್ದ ಹೊಳ್ಳಿ ಹೋಗ್ತಾರಲ್ಲ, ಅವರ ಅಳು ಮುಖವನ್ನು ಬಹಳ ಕೆಟ್ಟ ಅನ್ಸುತ್ತೆ. ಒಬ್ಬ ಓದುವ ವಿದ್ಯಾರ್ಥಿಗೆ ಒಂದು ವಸತಿಯನ್ನು ಕಲ್ಪಿಸಲಿಕ್ಕೆ ಆಗದೇ ಇರುವಂತ ಸಮಾಜ, ಸರ್ಕಾರ ಇದ್ರಷ್ಟು ಬಿದ್ರಷ್ಟು ಅಂತ ನನಗೆ ಅನ್ಸುತ್ತೆ. ಅವರಲ್ಲಿ ನೇರವಾಗಿ ಹೇಳ್ತೇನೆ, ಈಗ ನಮ್ಮಲ್ಲಿ ಉಳಿದಿರುವಂತ ಒಬ್ಬ ಹಿರಿಯ ಧುರೀಣ್ರು ನೀವು. ಇಲ್ಲಿ ನಿರಾಸಕ್ತಿ ಬೇಡ. ನಿಮ್ಮ ಹಿಂದೆ ಎಲ್ಲ ಪೂಜ್ಯರದಾರ. ಬಸವರಾಜ ದೇವರ ಪೂಜ್ಯರ ಅವರ ಒಂದು ಸಾನ್ನಿಧ್ಯದಲ್ಲೇ ಈ ಮಾತನ್ನ ನೀವು ಇಲ್ಲಿ ವ್ಯಕ್ತಪಡಿಸಲೇಬೇಕು. ನಮ್ಮ ಹಿರಿಯ ಮಾರ್ಗದರ್ಶಿ ಶಾಸಕರು ಮೇಟಿ ಸಾಹೇಬ್ರು ಇಲ್ಲದಾರ. ಕೇಳಿದ್ದನ್ನು ಕೊಡುವಂತ ವಿಜಯಾನಂದ ಕಾಶ್ಯಪ್ನವರು ಇಲ್ಲದಾರ. ವೈಯಕ್ತಿಕ ದೇಣಿಗೆ ಬಗ್ಗೆ ಮಾತಾಡ್ತೀರಿ ವಿಜಯಾನಂದ ಕಾಶ್ಯಪ್ ಅವ್ರ ಬಗ್ಗೆ, ಅದನ್ನು ಪ್ರಸ್ತಾಪ ಮಾಡೇ ಬಿಡ್ತೀನಿ. ಯಾವ್ದಾರು ಒಂದು ಅಭಿವೃದ್ಧಿ ಬಂದಾಗ ಅವ್ರು ಅಷ್ಟು ಕೊಡ್ತೀನಿ ಹೇಳಿದ್ರು, ಇಷ್ಟು ಕೊಡ್ತೀನಿ ಹೇಳಿದ್ರು, ಕೊಟ್ಟರು ಅಂತ ಕೇಳುದನ್ನು ಬಿಡ್ರಿ. ವೈಯಕ್ತಿಕ ದೇಣಿಗೆಗೆ ಅನೇಕ ತಾಂತ್ರಿಕ ಅಡಚಣೆಗಳಿರ್ತಾವು, ತೊಂದರೆಗಳಿರ್ತಾವು. ವೈಯಕ್ತಿಕ ದೇಣಿಗೆ ಹಕ್ಕು ಪ್ರತಿಪಾದನೆ ಮಾಡುವಂತ ವಿಷಯ ಅಲ್ಲ. ಒಬ್ಬರ ವೈಯಕ್ತಿಕ ದೇಣಿಗೆ ನಮ್ಮ ಹಕ್ಕನ್ನು ಅಲ್ಲಿ ಪ್ರತಿಪಾದಿಸುವಂತ ವಿಷಯ ಅಲ್ಲ. ನಾವು ಸಮಾಜದವರು, ಬಸವರಾಜ ದೇವರ ಒಂದು ನೇತೃತ್ವದಲ್ಲಿ ಶಶಿಕಾಂತ್ ಪಾಟೀಲ್ ಅವರು, ಗಂಗಾಧರ ದೊಡ್ಡಮನಿ ಅವರು, ಇದೀಗ ತಾನೇ ವೇದಿಕೆಯಿಂದ ನಿರ್ಗಮಿಸಿದಂತ ವೀರೇಶ್ ಉಂಡೋಡಿ ಅವರು, ಇವರೆಲ್ಲ ಒಂದು ನೇತೃತ್ವ ತಗೊಳ್ಳಿ. ಅಪರೂಪಕ್ಕೆ ನಮ್ಮ ಸಮಾಜದ 2ನೇ ಬಾರಿ ಮುಖ್ಯವಾದ ಯಂತ್ರ ಸಿದ್ದರಾಮಯ್ಯ ಅವರು ಅಲ್ಲಿ CM ಅದಾರ. ಈ ಕಾಲದಾಗೂ ನಾವು ಸುಮ್ಮನೆ ಕುಂತು ಏನ್ ಮಾಡೋಣ?
ಶ್ರೀ ವಿಜಯಾನಂದ ಕಾಶ್ಯಪ್ನವ್ರ ನೇತೃತ್ವದಾಗ ಪರಮ ಪೂಜ್ಯರ ಆದಿಯಾಗಿ ಸಚ್ಕಾಂತ್ ಪಾಟೀಲ್ರ ಮತ್ತು ನಮ್ಮ ಸಮಾಜದ ಹಿರಿಯರ ಹೋಗ್ರಿ 16 ಕೋಟಿ ಅನುದಾನ ತಗೊಂಬರ್ರಿ. ಅಲ್ಲಿ 3 ಎಕರೆದೊಳಗೆ ಬರೀ ಕುರುಬರ ಹಾಸ್ಟೆಲ್ ಅಲ್ಲ, ಹಿಂದುಳಿದ ವರ್ಗದ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ತೆರೀರಿ, ಅವಾಗ ಸಮಾಜ ಅಂತ ಪ್ರಕ್ರಿಯೆಗೆ ಅರ್ಥ ಬರುತ್ತೆ. ಎಲ್ಲಿ ಏನಾಗುತ್ತೆ, ಜಾತ್ರೆ ಅಲ್ಲಿ ಊಟ ಮಾಡೋರು ಮಾಡ್ತಿರ್ತಾರ, ಕೇಳೋರು ಕೇಳ್ತಿರ್ತಾರ, ಜಾತ್ರೆ ಮಾಡ್ತೀವಿ ಹೋಗ್ತೀವಿ. ಅದಕ್ಕಾಗಿ ಭಾವಾವೇಶಕ್ಕೊಳಗಾಗಿ ಏನೇನೋ ಮಾತಾಡ್ತಾರೆ ಅಂತ ಅರ್ಥೈಸ್ಕೋಬೇಡ್ರಿ. ಆಳದ ಮಾತು ತಾವೆಲ್ಲ ಹೆಂಗ್ ಯಾಕಂದ್ರೆ ನಾನು ನನ್ನ ಸಮಾಜದ ಮಾತಾಡಿ ನಾನು ಇಲ್ಲಿ ತನಕ ಮಾಡಿದವರು ನಾಯಕರನ್ನ ನನ್ನ ಸಮಾಜದ ಸಾಮಾನ್ಯರನ್ನ ಭೇಟಿ ಮಾಡಿಸ್ಲಿಲ್ಲ. ಪುಟ್ಟ್ಯಾಗ ಕೋಳಿ ಮರಿ ಮುಚ್ಚಿಟ್ಟಾಗ ನಿಮ್ಮನ್ನು ಮುಚ್ಚಿಟ್ಟು ರಾಜಕಾರಣ ಮಾಡಿದ್ರು. ಅದೇ ಉದ್ದೇಶಕ್ಕೆ ನಾನು ಇಲ್ಲಿರುವಂತ ಎಲ್ಲ ನಾಯಕರನ್ನ, ಎಲ್ಲ ಪೂಜ್ಯರನ್ನ ಚಿಲ್ಲಾಪುರ ಗ್ರಾಮಕ್ಕೆ ಯಾಕೆ ಕರ್ಕೊಂಡ್ ಬರ್ಬೇಕಂತಂದ್ರೆ ಅಂದ್ರೆ ನಾಯಕರನ್ನ, ಅಧಿಕಾರಿಗಳನ್ನ ಮತ್ತು ಪೂಜ್ಯರನ್ನ ನೀವು ನೋಡ್ರಿ. ನಿಮ್ಮ ಎದುರಾಗಿ ಇಷ್ಟೆಲ್ಲ ನಾಯಕರಿದಾರ, ಇಷ್ಟೆಲ್ಲ ಪೂಜ್ಯರಿದಾರ. ಅದಕ್ಕಾಗಿ ಇಂಥ ಸಂಗತಿಗಳನ್ನ ನಾನು ಪ್ರಸ್ತಾಪಿಸಬೇಕಾಗುತ್ತೆ. ನೇರವಾಗಿ ನಮ್ಮ ಶಾಸಕರ ಮುಕ್ತ ಭೇಟಿಗೆ ನಿಮಗೆ ಅವಕಾಶ ಐತಿ. ನಮ್ಮ ಸಮಾಜದ ಹಿರಿಯರು ಕೂಡ ಇದರಲ್ಲಿ ಯಾವುದೇ ಪಕ್ಷಪಾತ, ಜಾತ್ಯತೀತವಾಗಿ ಆಲೋಚನೆ ಮಾಡಿ ಈ ಒಂದು ಕಾರ್ಯವನ್ನು ನೆರವೇರಿಸ್ತೀರಿ ಅಂತ ನಾನು ಆಶಿಸಿ, ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ನಮಸ್ಕಾರ.